ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ನಾನು ಬೇಸಿಗೆಯ ರಜೆಯ ಹತ್ತಿರ ಒಂದು ಜಾಗೃತಿ ವಿಡಿಯೋನ ಮಾಡಿದ್ದೆ. ಅದು ಯಾವುದಪ್ಪ ಜಾಗೃತಿ ವಿಡಿಯೋ ಅಂತಂದರೆ, ಸಾರ್ವಜನಿಕರೇ, ಆ, ಬೇಸಿಗೆ ರಜೆ ಇದು. ಯಾವ ಮಕ್ಕಳಿಗೆ ಈಜಲು ಆಸೆ ಇರುವುದಿಲ್ಲ, ದಯಮಾಡಿ ನಿಮ್ಮ ಮಕ್ಕಳಿಗೆ ಈಜು ತರಬೇತಿಯನ್ನು ಕೊಡಿಸಿ. ನಂತರ ಎಲ್ಲಾದರೂ ಪ್ರವಾಸಕ್ಕೆ ಹೋದರೆ, ಎಲ್ಲಾದರೂ ಹಳ್ಳಿ ಅವರ ಅಜ್ಜಿ ಊರು ಅಥವಾ ಅಜ್ಜನೂರಿಗೆ ಹೋದರೆ ಕಾಲುವೆಗಳಲ್ಲಿ, ಕೆರೆಕಟ್ಟೆಗಳಲ್ಲಿ ಈಜುವ ಆಸೆ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ಪ್ರಾಣ ಕಳೆದುಕೊಳ್ಳುವ ಎಲ್ಲ ಲಕ್ಷಣಗಳು ಇರ್ತವೆ. ಕೆಲವ್ರಿಗೆ ಈಜು ಬರ್ತದೆ, ಕೆಲವರು ಈಜು ಬಂದು ಸಹ ಹರಸಾಹಸ ಮಾಡೋಕ್ಕೋಗಿ ಸಾವನ್ನಪ್ಪಿರುವುದು ತಮಗೆಲ್ಲ ಉದಾಹರಣೆಗಳು ಗೊತ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ, ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಂದಿರೋದು ನೀವು ನೋಡಿರ್ತೀರಿ ಅಂತೇಳಿ ಒಂದು ಜಾಗೃತಿ ವಿಡಿಯೋನ ಮಾಡಿದ್ದೆ. ನೋಡಿ, ಅದರಲ್ಲಿ ನಮ್ಮ ಪೊಲೀಸ್ ಸ್ನೇಹಿತ ಒಬ್ಬ ಈ ಜಾಗೃತಿ ವಿಡಿಯೋನ ನೋಡಿ, ಹೌದು ನಮ್ಮ ಮಕ್ಕಳಿಗೆ ಈಜು ಕಲಿಸ್ಬೇಕು ಅಂತ ಹೇಳಿ ಅವನ ಮನಸ್ಸಲ್ಲಿ ಅಂದ್ಕೊಂಡಿದ್ದ. ಪಾಪ ಆ ಬೇಸಿಗೆ ರಜದಲ್ಲಿ ತಮ್ಮ ಮಕ್ಕಳನ್ನು ಎಲ್ಲೋ ಪ್ರವಾಸಕ್ಕೂ ಹೋದಾಗ ಅಲ್ಲಿ ನೀರಿನಲ್ಲಿ ಆಟ ಆಡುವಾಗ ಅವರ ಮಗಳು ಪ್ರಾಣವನ್ನು ಕಳ್ಕೊಂಡ್ಳು ಈಜುವ ಸಂದರ್ಭದಲ್ಲಿ. ನೋಡಿ, ನಾವು ಎಷ್ಟೋ ಮಾಹಿತಿಗಳನ್ನು ಕೊಟ್ಟಿರ್ತೀವಿ, ಜಾಗೃತಿಯನ್ನು ಕೊಟ್ಟಿರ್ತೀವಿ, ಆದರೂ ಸಹ ಅವೆಲ್ಲನೂ ಕೇಳಿರ್ತೀರಿ, ಮನದಲ್ಲಿ ಇರ್ತದೆ. ಆವಾಗ ಇಂತಹ ಘಟನೆಗಳು ನಡೆದೋಗ್ಬಿಡ್ತವೆ. ಯಾರ ಬಾಳಲ್ಲೂ ಆಗಬಾರ್ದು, ಯಾರ ಜೀವನದಲ್ಲೂ ಯಾರಿಗೂ ಕೆಟ್ಟದಾಗಬಾರ್ದು, ಎಲ್ಲರಿಗೂ ಒಳ್ಳೆತನೇ ಮಾಡುವಂಥ ಮನಸ್ಸಿರಬೇಕು ಎಲ್ಲರಿಗೂ. ಆದರೆ ನೋಡಿ, ಮನಸ್ಸಲ್ಲಿ ಅಂದ್ಕೊತಾರೆ ನಾವು ಅವ್ರಿಗೆ ತರಬೇತಿ ಕೊಡಿಸ್ಬೇಕು ಅಂತೇಳಿ. ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಹಂಗೆ ಬಿಟ್ಬಿಡ್ತಾರೆ. ಅವರು ಪ್ರವಾಸಕ್ಕೆ ಹೋದಾಗ ಅವ್ರ ಮಗಳು ಪ್ರಾಣವನ್ನು ಕಳ್ಕೊಳ್ತಾಳೆ. ಬಹಳ ನೋವಾಯಿತು. ಸಿಕ್ಕಿದ್ರು, ಹೇಳಿದ್ರು ನಮ್ಮ ಪೊಲೀಸ್ ಸಿಬ್ಬಂದಿನೇ. ದಯಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ. ನಮಸ್ಕಾರ.